श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतश्चार्थेष्वभिद्यस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. ಜಿಜ್ಞಾಸುಗಳೇ, ಬಾದರಾಯಣ ಪ್ರಣೀತವಾಗಿರುವಂತಹ ಶ್ರೀಮದ್ ಭಾಗವತ ಮಹಾಪುರಾಣವನ್ನು ಕೈಗೆತ್ಕೊಂಡು 9ನೆಯ ಸ್ಕಂದದ 18ನೆಯ ಅಧ್ಯಾಯದಲ್ಲಿ ನಾವಿದ್ದೇವೆ. ಯಯಾತಿ ರಾಜನ ಕಥೆಯನ್ನು ನೋಡ್ತಾ ಇದ್ದೀವಿ. ಆ ಯಯಾತಿ ಪ್ರಸಂಗ ಬಂದಾಗ ಯಯಾತಿ ದೇವಯಾನಿ ಮತ್ತು ಶರ್ಮಿಷ್ಠೆಯರನ್ನ ಮದುವೆಯಾದ ಎನ್ನುವ ಮಾತನ್ನ ಶುಕಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ಹೇಳಿದಾಗ ಪರೀಕ್ಷಿತನಿಗೆ ಪ್ರಶ್ನೆ ಹುಟ್ಟುತ್ತೆ, ಸಂದೇಹ ಹುಟ್ಟುತ್ತೆ ಮನಸ್ಸಿನಲ್ಲಿ. ಯಯಾತಿ ಕ್ಷತ್ರಿಯ, ಶರ್ಮಿಷ್ಠೆಯೇನೋ ಕ್ಷತ್ರಿಯ, ಆದ್ರೆ ದೇವಯಾನಿ ಬ್ರಾಹ್ಮಣ ಕನ್ಯೆ, ಹೇಗೆ ಮದುವೆಯಾದ ಅನ್ನುವ ಪ್ರಶ್ನೆ ಬರುತ್ತೆ. ಆ ಸಂದೇಹವನ್ನ ಪರೀಕ್ಷಿತ ಮಹಾರಾಜನು ಶುಕಮುನಿಗಳಲ್ಲಿ ಕೇಳಿದಾಗ ಶುಕಮುನಿಗಳು ಆ ಕಥೆಯನ್ನು ವಿವರಣೆ ಮಾಡ್ತಾ ಮಾಡ್ತಾ ಹೋಗ್ತಾರೆ. ಅದು ಹೇಗೆ ಯಯಾತಿ ಬ್ರಾಹ್ಮಣ ಕನ್ಯೆಯಾಗಿರುವಂತಹ ದೇವಯಾನಿಯನ್ನ ಮದುವೆಯಾಗುವ ಪ್ರಸಂಗ ಬಂತು ಅನ್ನೋದನ್ನು ಹೇಳ್ತಾ ಇರುವಾಗ, ನಿನ್ನೆ ದಿವಸ ನಾವು ಕಥಾನಕದಲ್ಲಿ ಏನ್ ನೋಡಿದ್ವಿ? ಯಯಾತಿ ಇವನು ನಹುಷನ ಮಗ, ಎರಡನೇ ಮಗ. ಅವನು ಹಿರಿಯ ಮಗ, ಲೌಕಿಕದಲ್ಲಿ ಆಸಕ್ತಿ ಇಲ್ಲದೆ ಇರುವುದರಿಂದ ಪಾರಮಾರ್ಥಿಕ ಸಾಧನೆಗೋಸ್ಕರ ಅವನು ರಾಜ್ಯವನ್ನ, ಪಟ್ಟಾಭಿಷೇಕವನ್ನ ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗ್ತಾನೆ. ಹಾಗಾಗಿ ಎರಡನೇನಾಗಿರುವಂತಹ ಯಯಾತಿ ಪಟ್ಟಕ್ಕೆ ಬರ್ತಾನೆ. ಆಡಳಿತ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ದಿವಸ ಈ ಕಡೆ ದೇವಯಾನಿ ದೈತ್ಯರ ಗುರುಗಳಾಗಿರುವಂತಹ ಶುಕ್ರಾಚಾರ್ಯನ ಮಗಳು, ಶರ್ಮಿಷ್ಠೆ ದೈತ್ಯರ ರಾಜನಾಗಿರುವಂತಹ ವೃಷಪರ್ವನ ಮಗಳು. ಹಾಗಾಗಿ ಶರ್ಮಿಷ್ಠೆ ಕ್ಷತ್ರಿಯ ಕನ್ಯೆ, ದೇವಯಾನಿ ಬ್ರಾಹ್ಮಣ ಕನ್ಯೆ. ಒಮ್ಮೆ ದೇವಯಾನಿ, ಶರ್ಮಿಷ್ಠೆ ಎಲ್ಲರೂ ಗೆಳತಿಯರು ಸೇರಿಬಿಟ್ಟು ಜಲಕ್ರೀಡೆ ಆಡ್ತಾ ಇರುವಂತಹ ಸಂದರ್ಭದಲ್ಲಿ, ವಿವಸ್ತ್ರಳಾಗಿರುವಂತಹ ಸಂದರ್ಭದಲ್ಲಿ ಶಿವಪಾರ್ವತಿಯರು ಆಕಾಶ ಮಾರ್ಗವಾಗಿ ಹೋಗುವುದನ್ನ ಗಮನಿಸಿ ಭಯಗೊಂಡು ತಾವು ಎಲ್ಲರೂ ಅಲ್ಲಿಂದ ಎದ್ದು ತಮ್ಮ ವಸ್ತ್ರಗಳನ್ನ, ತಮ್ಮ ತಮ್ಮ ಬಟ್ಟೆಗಳನ್ನ ಧರಿಸುವಂತಹ ಸಂದರ್ಭದಲ್ಲಿ ಶರ್ಮಿಷ್ಠೆ ಗಾಬರಿಗೊಂಡು ತನ್ನದು ಎಂದು ಭ್ರಮಿಸಿ ದೇವಯಾನಿಯ ವಸ್ತ್ರವನ್ನ, ಸೀರೆಯನ್ನ ಉಟ್ಕೊಳ್ತಾಳೆ. ಅದರಿಂದ ದೇವಯಾನಿ ಅವಳಿಗೆ ಕೆಲವು ಪರುಷ ನುಡಿಗಳನ್ನ, ದಾರ್ಷ್ಟ್ಯವಾದ ಬಿರು ಮಾತುಗಳನ್ನ ಹೇಳ್ತಾಳೆ. ಅವಳ ಆಶಯ ಇಷ್ಟಾಗಿತ್ತು, ಬ್ರಾಹ್ಮಣ ಕನ್ಯೆ ನಾನು, ಬ್ರಾಹ್ಮಣ ವರ್ಣ ಶ್ರೇಷ್ಠವಾದದ್ದು, ನಾನು ಧರಿಸಿರುವಂತಹ ವಸ್ತ್ರಗಳನ್ನ ನೀನು ಕ್ಷತ್ರಿಯಳಾಗಿ ಅದು ಹೇಗೆ ಧರಿಸಿದಿ ಎನ್ನುವಂತಹ ಆಶಯ ಆಗಿರ್ತದೆ ಅವಳದು. ಅದಕ್ಕೆ ಪ್ರತಿಯಾಗಿ
ಶರ್ಮಿಷ್ಠೆಯೂ ಕೂಡ ನೀವು ಬ್ರಾಹ್ಮಣರು ನಾವು ಹಾಕುವ ಒಂದು ಯಾವ ರೀತಿ ಕಾಗೆ ನಾಯಿಗಳು ನಾವು ಬಿಸಾಕಿರುವ ಅನ್ನದಿಂದ ಬದುಕ್ತಾರೆಯೋ ತಾವುಗಳು ಕೂಡ ಹಾಗೆ ಪುರೋಹಿತರು ಅಂದ್ರೆ ನಾವು ಕೊಡುವ ಸ್ಯಾಲರಿ ಮೇಲೆ ನಾವು ಕೊಡುವ ಕಾಸಿನ ಮೇಲೆ ಬದುಕುವವರು ನೀವು ಎನ್ನುವ ಅರ್ಥದಲ್ಲಿ ಹೇಳ್ತಾರೆ. ಆತ್ಮವೃತ್ತಂ ಅವಿಜ್ಞಾಯ ಕಥಸೆ ಬಹುಭಿಕ್ಷುಕಿ ಕಿಂ ನ ಪ್ರತೀಕ್ಷಸೆ ಸ್ಮಾಕಂ ಗ್ರಹಾನ್ ಬಲಿಭುಜೋ ಯಥಾ. ಶರ್ಮಿಷ್ಠೆ ಹೇಳ್ತಾಳೆ, ದೇವಯಾನಿ ನಿನ್ ಬಗ್ಗೆ ನೀನು ಸ್ಪಷ್ಟವಾಗಿ ತಿಳಿದುಕೊಳ್ಳದೆ ಮಾತಾಡ್ತಾ ಇದ್ದೀಯಾ. ವಾಸ್ತವದಲ್ಲಿ ನೀನೇನು ಗೊತ್ತಾ, ಬಹುಭಿಕ್ಷುಕಿ, ಬಹಳವಾಗಿ ಬೇಡುವಂತಹ, ತನ್ನ ಬಗ್ಗೆ ಬಹಳವಾಗಿ ಕೊಚ್ಕೊಳ್ತಾ ಇದೆಯಲ್ಲ, ನಾವು ಬ್ರಾಹ್ಮಣರು ಹಾಗೆ ಹೀಗೆ ಅಂತ ಹೇಳಿ. ವಾಸ್ತವದಲ್ಲಿ ನೀವು ಭಿಕ್ಷುಕಿಯಾಗಿದ್ದೀಯ. ನಾವು ಅಂದ್ರೆ ಕ್ಷತ್ರಿಯರು ಹಾಕುವ ಒಂದು ದಾನದಿಂದ ಯಾವ ರೀತಿ ನಮ್ಮ ಎಂಜಲಿನಿಂದ ಕಾಗೆ ನಾಯಿಗಳು ಬದುಕ್ತವೆ ಹಾಗೆ ನೀನು ಬದುಕ್ತೀಯ. ಬಲಿಭುಜ ಅಂತ ಹೇಳಿದ್ರೆ ಬಲಿ ಪ್ರಕಾರ ಬಲಿ ವೈಶ್ವದೇವಾದಿಗಳಲ್ಲಿ ಹಾಕುವಂತಹ ಬಲಿ ಒಂದು, ಪ್ರತಿನಿತ್ಯವೂ ಪಕ್ಷಿಗಳಿಗೆ ಅವುಗಳಿಗೆ ಹಾಕುವಂತಹದ್ದು ಅದೂ ಕೂಡ ಒಂದು ಬಲಿ ಅನ್ನೋ ಅರ್ಥದಲ್ಲಿಯೇನೆ ಬಳಸಲಾಗುತ್ತೆ. ಹಾಗಾಗಿ ಯಾವ ರೀತಿ ಬಲಿಭುಜರು ಅಂದ್ರೆ ಕಾಗೆ ನಾಯಿ ಇತ್ಯಾದಿಗಳು ಬದುಕ್ತಾವೆಯೋ ನೀನು ಕೂಡ ನಮ್ಮ ಹಾಕಿದ ಒಂದು ಕಾಸಿನಿಂದ ನೀನು ಬದುಕ್ತಾ ಇರುವವಳು ಅನ್ನುವಂತಹ ಪರುಷ ನುಡಿಗಳನ್ನ ಶರ್ಮಿಷ್ಠೆ ದೇವಯಾನಿಗೆ ಹೇಳ್ತಾಳೆ, ಪ್ರತ್ಯುತ್ತರವಾಗಿ ಹೇಳ್ತಾಳೆ. ಈ ವಿಚಾರ ಬಂದಾಗ ನಾನು ನಿನ್ನೆ ತಮ್ಮೆಲ್ಲರಲ್ಲಿ ಅರಿಕೆ ಮಾಡಿಕೊಂಡಿದ್ದೆ ಈ ವಿಷಯದ ಬಗ್ಗೆ ಗುಂಪಿನಲ್ಲಿ ಚರ್ಚೆ ಆಗಲಿ ಅಂತ ಹೇಳಿ. ಕೆಲವು ಜನ ಚರ್ಚೆಯಲ್ಲಿ ತೊಡಗಿಕೊಂಡ್ರು. ಅದರಲ್ಲಿ ಬಂದಿರುವಂತಹ ವಿಚಾರಗಳು ಚಿಂತನೀಯವೇನೆ, ಒಳ್ಳೆಯ ವಿಚಾರಗಳೇ. ನನ್ನ ಪ್ರಶ್ನೆ ಏನಾಗಿತ್ತು, ಈ ಹಿಂದೆ ಇದೇ ಭಾಗವತದಲ್ಲಿ ಏನೆ ವರ್ಣಗಳ ಮೇಲೆ ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ಈ ವಿಚಾರದ ಮೇಲೆ ವಾಗ್ವಿವಾದಗಳು, ನನ್ನದು ಶ್ರೇಷ್ಠ ಎನ್ನುವಂತಹ ವಿಚಾರಗಳು ಬಂದಿರಲಿಲ್ಲ. ಇವಾಗ ಬಂದಿರೋದಕ್ಕೆ ಕಾರಣ ಏನು ಅನ್ನುವಂತಹದ್ದು ಪ್ರಶ್ನೆ ಆಗಿತ್ತು. ನಾನು ಬೇಕು ಅಂತಲೇನೆ ಈ ಹಿಂದೆ ಬಂದಿರಲಿಲ್ಲ ಅನ್ನೋ ಪದ ಬಳಸಿದ್ದೆ. ವಾಸ್ತವದಲ್ಲಿ ಈ ಹಿಂದೆ ಪರಶುರಾಮ ಮತ್ತು ಹೈಹಯ ಚಕ್ರವರ್ತಿ, ಹೈಹಯ ವಂಶದವನಾಗಿರುವಂತಹ ಕಾರ್ತವೀರ್ಯಾರ್ಜುನನ ವಿಷಯ ಬಂದಾಗ ಪರಶುರಾಮನಿಗೆ ಅವನ ಜೊತೆಗೆ ಆ ಎಲ್ಲ ಕ್ಷತ್ರಿಯ ಕುಲದ ನಾಶ ಮಾಡಬೇಕು ಅನ್ನೋ ಉದ್ದೇಶದಿಂದಲೇನೆ ಪರಶುರಾಮನ ಅವತಾರವಾಗಿದ್ದು ಅನ್ನುವಂತಹದ್ದು. ಅಲ್ಲಿಯೂ ಕೂಡ ಬ್ರಾಹ್ಮಣ ಕ್ಷತ್ರಿಯರ ಒಂದು ಯುದ್ಧ ಅಥವಾ ಒಂದು ಚರ್ಚೆ ಬಂದಿರುತ್ತೆ. ಇದನ್ನು ನಾವು ಗಮನಿಸಿದಾಗ ಇಲ್ಲಿ ಒಬ್ರು ಗುಂಪಲ್ಲಿ ರಾಮಚಂದ್ರ ಅವರು ಕೊಟ್ಟರು ದ್ವಾಪರ ಪ್ರಾರಂಭವಾಗಿರುತ್ತೆ ಅನ್ನುವಂಥದ್ದು. ಅದು ಹೌದು. ಆದರೆ ನಾವು ಇನ್ನೂ ಒಂದು ಅಂಶ ಇದೇ ರೀತಿ ಬದಲಾವಣೆ ಆಗಿರುವಂತಹದ್ದು ಏನು ಅಂದ್ರೆ, ಈ 9ನೆಯ ಸ್ಕಂದಕ್ಕಿಂತಲೂ ಪೂರ್ವದಲ್ಲಿ ಬರುವಂತಹ ಸ್ಕಂದಗಳಲ್ಲಿ ಆಗಿರುವ ಘಟನೆಗಳೆಲ್ಲವೂ ಇವಾಗ ನಡೀತಾ ಇರುವಂತಹ ವೈವಸ್ವತ ಮನ್ವಂತರಕ್ಕಿಂತಲೂ ಪೂರ್ವದಲ್ಲಿನವು. ಅದರಲ್ಲಿಯೂ ಈ ಸ್ಕಂದದಲ್ಲಿ ಸೂರ್ಯವಂಶ ಚಂದ್ರವಂಶರ ಕಥೆಯನ್ನ ಹೇಳುವಾಗ ತ್ರೇತಾ ಪ್ರಾರಂಭವಾಗುವ ಕಾಲ ಅನ್ನುವಂತಹದ್ದು ಒಂದು ಬಂದಿತ್ತು ಮಾತು. ತ್ರೇತಾ ಪ್ರಾರಂಭವಾಗುವ ಪೂರ್ವದಲ್ಲಿ ವೇದಗಳೆಲ್ಲವೂ ಓಂಕಾರ ರೂಪವೇ ಆಗಿದ್ದವು. ತ್ರೇತಾಯುಗ ಪ್ರಾರಂಭವಾದಾಗ ಋಕ್ಕಗಳ ರೂಪದಲ್ಲಿ, ಮಂತ್ರಗಳ ಶ್ಲೋಕಗಳ ರೂಪದಲ್ಲಿ ಕಾಣಿಸ್ಕೊಂಡವು, ಛಂದೋಬದ್ಧವಾಗಿ ಕಾಣಿಸ್ಕೊಂಡವು ಅನ್ನುವಂತಹ ಮಂತ್ರ ಒಂದು ಮಾತು ಬಂದಿತ್ತು. ಅಂದ್ರೆ ಕಾಲ ಪರಿವರ್ತನೆ ಆಗ್ತಾ ಇದೆ ಅನ್ನೋದನ್ನ ನಾವು ಗ್ರಹಿಸಬೇಕು. ಹಿಂದಿನ ಮನ್ವಂತರಗಳಲ್ಲಿ ಇರುವಂತಹ ಸಾಮಾಜಿಕ ವ್ಯವಸ್ಥೆ ಬರ್ಬರ್ತಾ ಕಾಲಕ್ರಮೇಣವಾಗಿ ಮನ್ವಂತರಗಳಲ್ಲಿ, ಯುಗಾಂತರಗಳಲ್ಲಿ ವ್ಯತ್ಯಾಸವಾಗ್ತಾ ಇದೆ. ಮತ್ತು ಮನುಷ್ಯನ ಧ್ಯೇಯಗಳಲ್ಲಿಯೂ ವ್ಯತ್ಯಾಸಗಳು ಕಾಣ್ತಾ ಇದ್ದಾವೆ. ನಾವು ಹಿಂದಿನ ಕಥೆಗಳಲ್ಲಿ ನೋಡಿದ್ವಿ, ಅಲ್ಲಿ ಹುಟ್ಟಿರುವಂತಹ ವ್ಯಕ್ತಿ
ಬಹಳ ಕಷ್ಟಪಟ್ಟು 10,000 ವರ್ಷ ತಪಸ್ಸು ಮಾಡಿ ಅವನನ್ನ ಹುಟ್ಟಿಸಿ ಸಂತಾನವನ್ನ ಮುಂದುವರಿಸಬೇಕು ಅನ್ನುವಂತಹ ಅಪೇಕ್ಷೆ ತಂದೆ ಮಾಡಿದ್ದಾದ್ರೆ, ಮಗನು ಹುಟ್ಟಿದ ತಕ್ಷಣದಲ್ಲಿ ನನಗೆ ಇದರಲ್ಲಿ ಯಾವ ಸಂಸಾರದಲ್ಲಿ ಯಾವ ಆಸಕ್ತಿ ಇಲ್ಲ ಎನ್ನುವ ರೀತಿಯಲ್ಲಿ ವೈರಾಗ್ಯವನ್ನ ಕುರಿತು ಹೋಗ್ತಾ ಇದ್ದವನು. ಅದಕ್ಕೆ ನಾರದರು ಉಪದೇಶ ರೂಪದಲ್ಲಿ ಸಹಕಾರವೂ ಮಾಡ್ತಾ ಇದ್ರು. ಏನಿದೆ ಈ ಸಂಸಾರದಲ್ಲಿ ಸಂಸಾರವನ್ನ ಕ್ಷುಲ್ಲಕ ರೀತಿಯಲ್ಲಿ ಕಾಣ್ತಾ ಇದ್ರು. ಕಾಲಕ್ರಮೇಣ ಯಾವ ರೀತಿ ಧ್ಯೇಯಗಳು ಬದಲಾದವು ಅನ್ನೋದಾದ್ರೆ, ಆ ಬದಲಾದ ಧ್ಯೇಯಕ್ಕೆ ಪ್ರತಿನಿಧಿ ರೂಪವಾಗಿ ನಾವು ಯಯಾತಿಯನ್ನ ನೋಡಬಹುದು. ಯಯಾತಿ ಕಥೆನಲ್ಲಿ ಮುಂದೆ ಅವನು ಕೇಳಿಕೊಳ್ತಾನೆ ಶುಕ್ರಾಚಾರ್ಯರಲ್ಲಿ, ನನಗೆ ಈ ಸಂಸಾರ ಭೋಗದಿಂದ ತೃಪ್ತಿ ಆಗಿಲ್ಲ ಅನ್ನೋ ಮಾತನ್ನ ಹೇಳ್ತಾನೆ. ಹಾಗೆ ಹೇಳ್ತಾನೆ ಅಂದ್ರೆ ಅದನ್ನ ನನಗೆ ತೃಪ್ತಿ ಆಗಿಲ್ಲ ಅನ್ನೋ ಅನುಭವ, ಆ ಅನುಭವವನ್ನ ಅವನು ಒಪ್ಪಿಕೊಳ್ತಾ ಇದ್ದಾನೆ. ಒಪ್ಪಿಕೊಳ್ಳುವುದರ ಜೊತೆಗೆ ಯಾವುದೇ ಹಿಂಜರಿಕೆ ಇಲ್ಲದೆ ಅದನ್ನ ಹೇಳ್ತಾನೂ ಇದ್ದಾನೆ. ಅಂದ್ರೆ ನಾವು ಗಮನಿಸಿದಂತೆ ಪುರಾಣ ಪಾತ್ರಗಳಲ್ಲಿ ಜೀವನದ ಪರಮಧ್ಯೇಯಗಳು ಹೇಗೆ ಬದಲಾವಣೆ ಆದವು ಅನ್ನೋದನ್ನು ನಾವು ನೋಡ್ಬೇಕು. ಈಗ ನಾವು ಕಥೆಗೆ ಬರೋದಾದ್ರೆ, ಶರ್ಮಿಷ್ಠೆಯು ಪುನಃ ದೇವಯಾನಿಯ ಮಾತಿಗೆ ಪ್ರತ್ಯುತ್ತರ ರೂಪವಾಗಿ, ನಾವು ಕ್ಷತ್ರಿಯರು ಹಾಕುವಂತಹ ಕಾಸಿನಿಂದ ಬದುಕುವರು, ನೀವು ಭಿಕ್ಷುಕರು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾಗ, ಆ ಸಂದರ್ಭದಲ್ಲಿ ಶ್ರೀ ಶುಕ 17ನೇ ಶ್ಲೋಕ. ಶುಕ ಉವಾಚ ಏವಂ ವಿಧೈ ಸುಪುರುಷೈ ಕ್ಷಿಪ್ತ್ವಾಚಾರ್ಯಸುತಾಂ ಸತೀಂ ಶರ್ಮಿಷ್ಠಾ ಪ್ರಾಕ್ಷಿಪತ್ಕೂಪೆ ವಾಸಶ್ಚಾದಾಯ ಸಾಯಯೌ. ಈ ಪ್ರಕಾರವಾಗಿ ಅವರಿಬ್ಬರ ವಾಗ್ಯುದ್ಧ ಆ ಕೋಪಾವೇಶದಲ್ಲಿ ದೇವಯಾನಿಯನ್ನ ಅವಳುಟ್ಟ ಸೀರೆಯನ್ನು ಬರಸೆಳೆದು ಅವಳನ್ನು ವಿವಸ್ತ್ರಳಾಗಿ ಮಾಡಿ ಬಾವಿಯಲ್ಲಿ ನೂಕ್ತಾಳೆ. ನೂಕಿದಾಗ ಅದು ಕೋಪಾವೇಶದಲ್ಲಿ ಆಗಿರುವಂತಹದ್ದು ಘಟನೆ ಅದು. ತನ್ನ ಹಾಗೆ ಅವಳು ಬಾವಿಯಲ್ಲಿ ಬಿದ್ದಾಗ ಉಳಿದವರೆಲ್ಲರೂ ಹೋಗ್ತಾರೆ. ಅವಳು ಬಾವಿಯಲ್ಲಿ ಯಾವುದೋ ಒಂದು ಆಸರೆ ಹಿಡ್ಕೊಂಡು ಆ ಥರ ಅಲ್ಲಿ ಇರ್ತಾಳೆ. ಅದೇ ಸಂದರ್ಭದಲ್ಲಿ ಆ ಮಾರ್ಗದ ವಶಾತ್ ಯಯಾತಿ ಹೊರಟಿರ್ತಾನೆ. ಹಾಗೆ ಹೊರಟುವಾಗ ದೇವಯಾನಿಯ ಒಂದು ಆರ್ತನಾದವನ್ನ ಅವನು ಕೇಳಿಸ್ಕೊಳ್ತಾನೆ. ಕೇಳಿಸ್ಕೊಂಡು ಯಾರಲ್ಲಿ ಅಂತ ಹೇಳಿ ಹತ್ರ ಬಂದಾಗ ಅವಳು ಹೇಳ್ತಾಳೆ, ದಯವಿಟ್ಟು ಹತ್ರ ಬರಬೇಡಿ, ನಾನು ವಿವಸ್ತ್ರಳಾಗಿದ್ದೇನೆ, ಹೀಗೆ ಬಾವಿಯಲ್ಲಿ ಸಿಕ್ಕಾಕೊಂಡಿದ್ದೇನೆ ಅನ್ನುವಂತಹ ಮಾತನ್ನು ಹೇಳಿದಾಗ ಯಯಾತಿ ತನ್ನ ಉತ್ತರೀಯವನ್ನ ಅವಳಿಗೆ ಕೊಟ್ಟು ಅವಳನ್ನ ಕೈ ಹಿಡಿದು ಮೇಲಕ್ಕೆತ್ತಿ ಅವಳನ್ನು ರಕ್ಷಣೆ ಮಾಡ್ತಾನೆ. ದತ್ವಾ ಸ್ವಮುತ್ತರಂ ವಾಸಸ್ತಸ್ಮೈ ರಾಜ ವಿವಾಸಸೆ ಗೃಹೀತ್ವಾ ಪಾಣಿನ ಪಾಣಿಂ ಉಜ್ಜಹಾರದಯಾ ಪರಃ. ಸ್ವಮುತ್ತರಂ ವಾಸಃ ದತ್ವಾ, ತನ್ನ ಉತ್ತರೀಯ ವಸ್ತ್ರವನ್ನ ಅವಳಿಗೆ ಕೊಟ್ಟು, ಯಾರಿಗೆ? ವಿವಾಸಸೆ, ವಿವಸ್ತ್ರಳಾಗಿರುವಂತಹ ಆ ದೇವಯಾನಿಗೆ ಕೊಟ್ಟು, ಗೃಹೀತ್ವಾ ಪಾಣಿನ ಪಾಣಿಂ, ತನ್ನ ಕೈಯಿಂದ ಅವಳ ಕೈಯನ್ನ ಹಿಡಿದು ಮೇಲಕ್ಕೆತ್ತಿ. ಇಲ್ಲಿ ಬಲಗೈ ಅನ್ನುವಂತಹದ್ದು ಶ್ಲೋಕದಲ್ಲಿ ಉಲ್ಲೇಖ ಇಲ್ಲ, ಆದ್ರೆ ಸ್ವಾಭಾವಿಕವಾಗಿ ಸಹಾಯಕ್ಕಾಗಿ ಹಸ್ತ ಚಾಚುವಾಗ
ಸಹಾಯ ಕೊಡುವವರು, ಸಹಾಯ ತೆಗೆದುಕೊಳ್ಳುವವರು ಬಲಗೈಯನ್ನೇ ಚಾಚಿರ್ತಾರೆ. ಯಾಕೆ ಅಂದ್ರೆ ಸ್ವಾಭಾವಿಕವಾಗಿ ಬಲಗೈಯಲ್ಲಿ ಬಲ ಜಾಸ್ತಿ ಅಂತ. ಆ ಕಾರಣದಿಂದ ಅವರು ಬಲಗೈ ಅನ್ನೋದನ್ನ ನಾವು ಗ್ರಹಿಸಬಹುದು. ಹೀಗೆ ಗ್ರಹಿಸಿದ ಮೇಲೆ ಆ ದೇವಯಾನಿ ಮೇಲಕ್ಕೆ ಬಂದ ಮೇಲೆ ಆ ಯಯಾತಿಯ ಸೌಂದರ್ಯವನ್ನ ನೋಡಿ ದೇವಯಾನಿ ಕೇಳ್ಕೊಳ್ತಾಳೆ, ದಯವಿಟ್ಟು ನೀವು ನನ್ನನ್ನ ಕೈಯಿಂದ ಹಿಡಿದು ಮೇಲಕ್ಕೆತ್ತಿದಾಗ ಇದು ಗ್ರಹಣವೇ ಆದಂತೆ ಸರಿ. ಆ ಕಾರಣದಿಂದ ನೀವು ನನ್ನನ್ನ ಮದುವೆ ಆಗಬೇಕು ಅಂತ ಕೇಳ್ತಾಳೆ. ಜೊತೆಗೆ ತನ್ನ ಹಿಂದಿನ ಇತಿಹಾಸವನ್ನು ಕೂಡ ಅವನ ಎದುರುಗಡೆ ಹೇಳ್ತಾಳೆ. 21-22ನೇ ಶ್ಲೋಕದಲ್ಲಿ ಏಷ ಈಶ ಕೃತೋ ವೀರ ಸಂಬಂಧೋ ನೌನ ಪೌರುಷಃ ಯದಿದಂ ಕೋಪಲಗ್ನಾಯ ಭವತೋ ದರ್ಶನಂ ಮಮ. ಹೇ ವೀರನೇ, ಯಾವ ಈ ನಮ್ಮಿಬ್ಬರ ಸಂಬಂಧ ಇದೆಯಲ್ಲ ಇದು ಈಶಕೃತ, ಭಗವಂತನಿಂದಲೇನೆ ನೆರವೇರಿಸಲ್ಪಟ್ಟಿರುವಂತಹದ್ದು. ಯದಿದಂ ಕೋಪಲಗ್ನಾಯ, ನಾವು ಯಾವುದೋ ಒಂದು ಕೋಪದ ಕಾರಣದಿಂದ ಈ ಬಾವಿಯಲ್ಲಿ ಬಿದ್ದು ಗೋಡಾಡುತ್ತಿರುವಂತಹ ನನ್ನನ್ನ ಮೇಲಕ್ಕೆತ್ತಿರುವಂತಹದ್ದೇನಿದೆಯಲ್ಲ ನೀನು, ಅದು ನಿನ್ನ ದರ್ಶನ ಕೊಡುವಂತಹದ್ದಕ್ಕೇನೆ ಆಗಿದೆ ಅನ್ನೋದನ್ನು ನಾನು ಭಾವಿಸ್ತೇನೆ. ಈ ನಿನ್ನ ದರ್ಶನ, ನಿನ್ನಿಂದ ನನ್ನ ಪಾಣಿಗ್ರಹಣ ಇದು ಈಶಕೃತ, ಭಗವಂತನಿಂದಲೇನೆ ನಡೆದಿದೆ ಅನ್ನೋದನ್ನು ನಾನು ಭಾವಿಸ್ತೇನೆ ಹೊರತು ನ ಪೌರುಷಃ, ಯಾವ ಪುರುಷ ಪ್ರಯತ್ನದಿಂದ ಅಲ್ಲ. ನೀನು ಕೂಡ ಇಲ್ಲಿ ಬರಬೇಕು ಅನ್ನುವ ನನ್ನನ್ನೇ ಉದ್ದೇಶಿಸಿ ನೀನು ಬಂದಿದ್ದಲ್ಲ, ನಾನು ನಿನ್ನನ್ನೇ ಉದ್ದೇಶಿಸಿ ಕರೆದಿದ್ದಲ್ಲ, ಅಥವಾ ನಿನ್ನನ್ನೇ ಉದ್ದೇಶಿಸಿ ಇಲ್ಲಿ ಬಿದ್ದಿದ್ದಲ್ಲ. ಆದ್ರಿಂದ ಈ ಸಂಬಂಧವು ಪೌರುಷಃ ನ, ಪುರುಷ ಪ್ರಯತ್ನದಿಂದ ಮಾಡಿರುವಂತಹದ್ದಲ್ಲ, ಈಶಕೃತ, ಭಗವತ್ ಸಂಕಲ್ಪದಿಂದಲೇನೆ ಆಗಿದೆ. ಒಂದು ಮಾತು. ಇನ್ನೊಂದು ಮಾತೇನು ಹೇಳ್ತಾಳೆ, ನ ಬ್ರಾಹ್ಮಣೋ ಮೇ ಭವಿತಾ ಹಸ್ತಗ್ರಾಹೋ ಮಹಾಭುಜ ಕಚಸ್ಯ ಬಾರ್ಹಸ್ಪತ್ತಸ್ಯ ಶಾಪಾದ್ಯಮಶಪಂ ಪುರಾ. ಇನ್ನೂ ಒಂದು ಮಾತು ಹೇಳ್ತಾಳೆ, ನನಗೆ ಬೃಹಸ್ಪತಿಯ ಮಗನಾಗಿರುವಂತಹ ಕಚನಿಂದ ಶಾಪವು ಕೊಡಲ್ಪಟ್ಟಿದೆ. ಆ ಶಾಪದ ಪ್ರತಿಫಲವಾಗಿ ನಾನು ಯಾವ ಬ್ರಾಹ್ಮಣವನ್ನು ಗ್ರಹಿಸಲಾರೆ, ಯಾವ ಬ್ರಾಹ್ಮಣನು ನನ್ನನ್ನ ಪಾಣಿಗ್ರಹಣ ಮಾಡಲಾರ. ಆ ಕಾರಣದಿಂದ ನನಗೆ ನನ್ನ ಶಾಪಕ್ಕೆ ತಕ್ಕಂತೆಯೇನೆ ಈ ಘಟನೆ ಘಟಿಸಿದೆ, ಅಂದ್ರೆ ಇದು ಭಗವತ್ ಸಂಕಲ್ಪವೇ ಎನ್ನುವುದಾಗಿ ನಾನು ಭಾವಿಸ್ತೇನೆ. ಆದ್ರಿಂದ ನನ್ನನ್ನು ಮದುವೆಯಾಗು ಅನ್ನುವಂಥದ್ದು ಅವಳು ಕೇಳ್ತಾಳೆ. ಇಲ್ಲಿ ಬರುವಂತಹದ್ದು ಅವಳಿಗೆ ಕಚ ಯಾಕೆ ಶಾಪ ಕೊಟ್ಟ ಅನ್ನುವಂಥದ್ದು. ಅದರ ಬಗ್ಗೆ ಹಿಂದಿರುವಂತಹ ಒಂದು ಕಥೆ ಇದೆ. ಶುಕ್ರಾಚಾರ್ಯರ ಹತ್ರ, ಅಂದ್ರೆ ದೇವಯಾನಿಯ ತಂದೆಯ ಹತ್ರ ಮೃತ ಸಂಜೀವಿನಿ ಮಂತ್ರ ಅನ್ನುವಂತಹದ್ದು ಮಂತ್ರ ಇರ್ತದೆ. ದೇವಾಸುರ ಯುದ್ಧದಲ್ಲಿ ರಾಕ್ಷಸರು ದೇವತೆಗಳಿಂದ ಹತರಾಗಿದ್ರು. ಆ ಎಲ್ಲರನ್ನು ಶುಕ್ರಾಚಾರ್ಯರು ಆ ಸಂಜೀವಿನಿ ಮಂತ್ರದಿಂದ ಪುನಃ ಜೀವಂತಗೊಳಿಸ್ತಾ ಇದ್ರು. ಇದರಿಂದ ದೇವತೆಗಳೆಲ್ಲರಿಗೂ ನಾವು ಕಷ್ಟಪಟ್ಟು ಯುದ್ಧ ಮಾಡಿ ಅವರನ್ನ ಕೊಂದ್ರು ಕೂಡ ಅವ್ರು ಮತ್ತೆ ಬದುಕ್ತಾ ಇದ್ದಾರಲ್ಲ ಅನ್ನೋ ಕಾರಣದಿಂದ ಒಂದು ಚಿಂತೆ ಆಗಿತ್ತು. ಅದಕ್ಕೋಸ್ಕರ ಉಪಾಯ ಮಾಡ್ತಾರೆ. ಎಲ್ಲ ದೇವತೆಗಳು ಸೇರಿ ದೇವತೆ ಗುರುಗಳಾಗಿರುವಂತಹ ಬೃಹಸ್ಪತಿಯ ಹತ್ರ ಹೋಗಿ ಒಂದು ಮಂತ್ರಣ ಮಾಡ್ತಾರೆ. ಆ ಮಂತ್ರಣದ ಮೂಲಕವಾಗಿ ಬೃಹಸ್ಪತಿಯ ಮಗನಾಗಿರುವಂತಹ ಕಚ ಒಬ್ಬ ಬ್ರಹ್ಮಚಾರಿಯ ವೇಷದಲ್ಲಿ ಹೋಗಿ ಶುಕ್ರಾಚಾರ್ಯನ ಹತ್ರ ಶಿಷ್ಯತ್ವವನ್ನು ಸ್ವೀಕಾರ ಮಾಡ್ಲಿಕ್ಕೆ ಹೋಗ್ತಾನೆ. ಶಿಷ್ಯತ್ವವನ್ನು ಸ್ವೀಕಾರ ಮಾಡಿ ಅವರ ಸೇವೆಯನ್ನು ಮಾಡ್ತಾ ಮಾಡ್ತಾ ಅವರ ಮನಸ್ಸನ್ನ ಗೆದ್ದು ಮೃತ ಸಂಜೀವಿನಿ ವಿದ್ಯೆಯ ಆ ಮಂತ್ರ ಉಪದೇಶ ಪಡ್ಕೊಳ್ಬೇಕು ಅನ್ನುವಂತಹದ್ದನ್ನ ಪ್ರಯತ್ನ ಮಾಡ್ತಾ ಇರ್ತಾನೆ. ಆದ್ರೆ ಆ ಮೃತ ಸಂಜೀವಿನಿ ಅನ್ನುವಂತಹ ವಿದ್ಯೆ ಉಪದೇಶ ಶುಕ್ರಾಚಾರ್ಯರು ಅಷ್ಟು ಸರಳವಾಗಿ ಕೊಡ್ತಾ ಇರಲಿಲ್ಲ. ಆ ಮಧ್ಯದಲ್ಲಿ ಕಚನಿಗೂ ಮತ್ತು ಶುಕ್ರಾಚಾರ್ಯರ ಮಗಳಾಗಿರುವಂತಹ ದೇವಯಾನಿಯ ಮನಸ್ಸಿನಲ್ಲಿ ಕಚನ ಬಗ್ಗೆ
ಆಕರ್ಷಣೆ, ಅನುರಾಗ ಹುಟ್ಕೊಳ್ಳುತ್ತೆ. ಆವಾಗ ಅವಳು ಆ ಕಚನನ್ನ ಮದುವೆಯಾಗು ಅಂತ ಹೇಳಿ ಸಾಕಷ್ಟು ಬಾರಿ ಕೇಳಿಕೊಂಡ್ರು ಕಚನಿಗೆ ತಾನು ಬಂದಿರುವಂತಹದ್ದು ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ ದುರಂಧರ ಮಿಷನ್ ಆಗಿ ಅವನು ಬಂದಿರ್ತಾನೆ. ಆದ್ರಿಂದ ತನ್ನ ಮಿಷನ್ ಎಲ್ಲಿ ಕೆಟ್ಟ ಹೋಗುತ್ತೋ ಅನ್ನೋ ಕಾರಣದಿಂದ ಅವನು ಈ ಪ್ರೀತಿ, ಅನುರಾಗ, ಮದುವೆ ಈ ವಿಚಾರದಲ್ಲಿ ಹೋಗೋದಿಲ್ಲ. ಈ ಮಧ್ಯದಲ್ಲಿ ಅಲ್ಲಿರುವಂತಹ ಉಳಿದ ರಾಕ್ಷಸರಿಗೆ ಗೊತ್ತಾಗುತ್ತೆ ಇವನು ದೇವತೆಗಳಿಂದ ನಮ್ಮನ್ನ ಇದ್ ಮಾಡೋಕ್ ಬಂದಿರುವವನು ಅನ್ನೋ ಕಾರಣದಿಂದ ಅವನನ್ನ ಅನೇಕ ರೀತಿಯಾಗಿ ಸಂಹರಿಸ್ತಾರೆ ರಾಕ್ಷಸರೆಲ್ಲರೂ. ಆದ್ರೂ ದೇವಯಾನಿ ಅವನ ಮೇಲೆ ಬಹಳ ಆಸೆ ಇಟ್ಕೊಂಡಿರ್ತಾಳೆ ಅನ್ನೋ ಕಾರಣದಿಂದ ಅವಳು ಹಠ ಮಾಡಿ ತಂದೆಯಿಂದ ಮೃತ ಸಂಜೀವಿನಿ ಮಂತ್ರ ಪ್ರಯೋಗ ಮಾಡಿಸಿ ಮೃತನಾಗಿರುವಂತಹ ಆ ಕಚನನ್ನ ಮೇಲಕ್ಕೆ ಅಂದ್ರೆ ಪುನಃ ಜೀವಂತನಾಗಿ ಮಾಡುವಂಥವ್ರು ಆಗ್ತಾರೆ. ಆವಾಗ ಆ ಎಲ್ಲಾ ರಾಕ್ಷಸರು ಚಿಂತೆ ಮಾಡ್ತಾರೆ, ಇದು ಹೇಗ್ ಮಾಡ್ಬೇಕು, ನಾವ್ ಏನ್ ಮಾಡಿದ್ರು ಈ ದೇವಯಾನಿ ಹಠದಿಂದ ನಮ್ಮ ಗುರುಗಳು ಅವನನ್ನ ಮತ್ತೆ ಬದುಕಿಸ್ತಾರೆ ಅಂತ ಯೋಚನೆ ಮಾಡಿ ಅವಾಗ ಒಂದು ಬಾರಿ ಅವನು ಹೊರಗಡೆ ಹೋದಾಗ ಅವನನ್ನ ರಾಕ್ಷಸರು ಸಂಹರಿಸಿ ಅವನನ್ನ ಸುಟ್ಟು ಆ ಭಸ್ಮವನ್ನ ಇವರಿಗೆ ಕಚನಿಗೆ ಕೊಡಿಸ್ತಾರೆ. ಯಾವುದೋ ಒಂದು ಪಾನದಲ್ಲಿ ಮಿಶ್ರಣ ಇದೆಲ್ಲ ಮಾಡಿ. ಇವಾಗ ಕಚ ಬಹಳ ದಿವಸ ಆದರೂ ಕಾಣಲಿಲ್ಲ ಅನ್ನೋ ಕಾರಣದಿಂದ ಕಚ ಮತ್ತು ಬೃಹಸ್ಪತಿ ಶುಕ್ರಾಚಾರ್ಯರು ಮತ್ತು ದೇವಯಾನಿಯು ಚಿಂತೆಗೊಳಗಾಗಿ ಇರುವಂತಹ ಸಂದರ್ಭದಲ್ಲಿ ಕಾಲಕ್ರಮೇಣ ಯಾವುದೋ ಪ್ರಸಂಗದಲ್ಲಿ ಶುಕ್ರಾಚಾರ್ಯನು ಆ ಸಂಜೀವಿನಿ ವಿದ್ಯೆಯನ್ನ ದೇವಯಾನಿಗೆ ಹೇಳುವಂತಹ ಪ್ರಸಂಗ ಬರ್ತದೆ. ಏನು ಪ್ರಸಂಗ ಬರ್ತದೆ ಅಂದ್ರೆ ಶುಕ್ರಾಚಾರ್ಯರು ತಮ್ಮ ದಿವ್ಯ ದೃಷ್ಟಿಯಿಂದ ಕಂಡುಕೊಳ್ತಾರೆ ಕಚನು ಇವನ ಉದರದಲ್ಲಿಯೇ ಇದ್ದಾನೆ ಅಂತ, ಶುಕ್ರಾಚಾರ್ಯನ ಉದರದಲ್ಲಿಯೇ ಇದ್ದಾನೆ ಅಂತ. ಆವಾಗ ಪರಿಸ್ಥಿತಿ ಏನಾಗುತ್ತೆ, ನಾನಿವಾಗ ಸಂಜೀವಿನಿ ಮಂತ್ರ ಪ್ರಯೋಗ ಮಾಡಿದ್ರೆ ಆ ಕಚ ಹುಟ್ಟಿ ಹೊರಗಡೆ ಬರ್ತಾನೆ, ಜೀವಂತವಾಗಿ ಹೊರಗಡೆ ಬರ್ತಾನೆ, ಆದ್ರೆ ನಾನು ಸತ್ತು ಹೋಗ್ತೀನಿ, ನನ್ನ ಉದರವನ್ನ ಸೀಳ್ಕೊಂಡು ಬರ್ಬೇಕಲ್ಲ ಅವನು. ಅವಾಗ ಹೇಗ್ ಮಾಡೋದು ಅಂತ ಹೇಳಿದಾಗ ದೇವಯಾನಿ ಹೇಳ್ತಾಳೆ, ನೀವು ಆ ಸಂಜೀವಿನಿ ಮಂತ್ರವನ್ನ ನನಗೆ ಉಪದೇಶ ಮಾಡಿ ಆಮೇಲೆ ಅದನ್ನು ಪ್ರಯೋಗ ಮಾಡಿ, ಆವಾಗ ಅವನು ಕಚ ನಿಮ್ಮ ಉದರನ್ನ ಸೀಳಿಕೊಂಡು ಹೊರಗಡೆ ಬರ್ತಾನೆ, ಆಮೇಲೆ ನೀವು ಮೃತರಾದಾಗ ಆ ಮಂತ್ರವನ್ನ ನಾನು ನಿಮ್ಮ ಮೇಲೆ ಪ್ರಯೋಗ ಮಾಡ್ತೇನೆ, ಯಾವಾಗ ನೀವು ಮತ್ತೆ ಪುನಃ ಜೀವಂತರಾಗಬಹುದು ಅನ್ನುವಂಥದ್ದು ಹೇಳ್ತಾರೆ. ಆ ಸಂದರ್ಭದಲ್ಲಿ ದೇವಯಾನಿಗೆ ಮಂತ್ರ ಉಪದೇಶ ಮಾಡುವಾಗ ಕಚನು ಅವರ ಶುಕ್ರಾಚಾರ್ಯನ ಉದರದಲ್ಲಿಯೇನೆ ಇರುವುದರಿಂದ ಮಂತ್ರೋಪದೇಶದ ಮೂಲಭೂತ ನಿಯಮ ಭಂಗವಾಗ್ತದೆ. ಏನು ಮಂತ್ರೋಪದೇಶದ ಮೂಲಭೂತ ನಿಯಮ ಅಂತ ಹೇಳಿದ್ರೆ ಷಟ್ಕರ್ಣೋ ಬಿದ್ಯತೆ ಮಂತ್ರ ಅಂತ. ಯಾವುದೇ ಉಪದೇಶವಾಗಲಿ, ಮಂತ್ರ ಶಕ್ತಿ ಉಳ್ಳಂತಹ ಮಂತ್ರವಾಗಲಿ 6 ಕಿವಿಗಳಿಗೆ ಸೇರಿದ್ರೆ ಆ ಮಂತ್ರ ಉಪದೇಶ ನಾಶವಾಗಿ ಹೋಗ್ತದೆ ಅಂತ. ಆದ್ರಿಂದಲೇನೆ ಉಪನಯನ ಮಾಡುವಾಗ, ಬ್ರಹ್ಮೋಪದೇಶ ಕೊಡುವಾಗ ತಂದೆ ಮಕ್ಕಳ ತಲೆಯ ಮೇಲೆ ಒಂದು ವಸ್ತ್ರವನ್ನ ಹಾಕಿ ಬೇರೆ ಯಾರಿಗೂ ಕೇಳದಂತೆ ಉಪದೇಶ ಮಾಡಬೇಕು ಅಂತ ಹೇಳಿರ್ತಾರೆ. ನಾವು ಈ ಒಳಗಡೆ ಇರುವಂತಹ ಒಂದು ಆಶಯವನ್ನ ಗ್ರಹಿಸದೆ ಆ ಬ್ರಹ್ಮೋಪದೇಶವನ್ನ ನಾವು ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಕಾರಣದಿಂದ ಅಲ್ಲಿ ಫೋಟೋಗ್ರಾಫರು ಎಲ್ಲರೂ ಜನ ಬಂದು ಕುಕ್ಕಿರಿದು ನೋಡ್ಕೊಂಡು ಅದನ್ನ ಮಾಡ್ತೀವಿ. ಇವಾಗ ಹೇಳಿ ಆ ರೀತಿ ಉಪದೇಶ ತೆಗೆದುಕೊಂಡಾಗ ಷಟ್ಕರ್ಣಗಳೇನು ಷಟ್ಶತಕರ್ಣಗಳು ಆಗಿರ್ತವೆ. ಹಾಗಾಗಿ ಆ ಮಂತ್ರ ಹೇಗೆ ಸಿದ್ಧಿಸುತ್ತೆ ಯೋಚನೆ ಮಾಡಬೇಕು. ಇರಲಿ, ಇಲ್ಲಿ ಕಥೆಯಲ್ಲಿ ದೇವಯಾನಿಯ ಒಂದು ಆ ಹಠದಿಂದ ಮಂತ್ರ ಷಟ್ಕರ್ಣವಾಗುತ್ತೆ. ಆಮೇಲೆ ಈ ಕಡೆ ಅವರು ಹೇಳಿದಂತೆ ಕಚ ಹೊರಗಡೆ ಬರ್ತಾನೆ. ಆಮೇಲೆ ದೇವಯಾನಿ ಆ ಮಂತ್ರವನ್ನ ಬಳಸಿ ಶುಕ್ರಾಚಾರ್ಯನ ಜೀವಿಸ್ತಾಳೆ. ಅಲ್ಲಿಗೆ ಆ ಮಂತ್ರದ ಶಕ್ತಿ ನಾಶವಾಗುತ್ತೆ. ಈ ಎಲ್ಲಾ ಘಟನೆಗಳು ನಡೆದಾಗ ಕಚನು ದೇವಯಾನಿಯ ಮೇಲೆ ರೋಸಿ ಹೋಗಿ ಶಾಪವನ್ನು ಕೊಡ್ತಾಳೆ, ನೀನು ಯಾವತ್ತಿಗೂ ಬ್ರಾಹ್ಮಣನನ್ನ ಮದುವೆ ಆಗೋ ಹಾಗಿಲ್ಲ ಅಂತ. ಮದುವೆ ಆಗ್ಲಿಕ್ಕೆ ಯಾವ ಬ್ರಾಹ್ಮಣ ನಿನ್ನ ಪಾಣಿಗ್ರಹಣ ಮಾಡಕೂಡುದು ಅನ್ನೋದು. ಯಾಕೆ ಅವನು ಶಾಪ ಕೊಡ್ತಾನೆ ಅಂತ ಹೇಳಿದ್ರೆ ಅದಕ್ಕೆ ಪೂರ್ವದಲ್ಲಿ ದೇವಯಾನಿ ಕಚನಿಗೆ ಶಾಪ ಕೊಡ್ತಿರ್ತಾಳೆ, ನೀನು ನನ್ನ ಮನಸ್ಸನ್ನು ಅರಿತು ಕೂಡ ನನ್ನನ್ನ ದೂರ ಮಾಡ್ತಾ ಇದ್ದೀಯಲ್ಲ ಅನ್ನೋ ಕಾರಣದಿಂದ
ಶಾಪ ಕೊಟ್ಟಿರ್ತಾರೆ. ಆ ಮೃತ ಸಂಜೀವಿನಿ ವಿದ್ಯೆ ಯಾವತ್ತಿಗೂ ನಿನಗೆ ದಕ್ಕದೇ ಇರಲಿ ಅನ್ನುವಂತಹ ರೀತಿಯಲ್ಲಿ ದೇವಯಾನಿ ಆ ಕಚನಿಗೆ ಶಾಪ ಕೊಟ್ಟಿರ್ತಾಳೆ. ಅದಕ್ಕೆ ಪ್ರತಿಯಾಗಿ ಇವನು ನಿನಗೆ ಯಾವ ಬ್ರಾಹ್ಮಣನು ಪಾಣಿಗ್ರಹಣ ಮಾಡದಿರಲಿ ಅನ್ನೋ ರೀತಿಯಲ್ಲಿ ಶಾಪವನ್ನು ಕೊಟ್ಟಿರ್ತಾನೆ. ಈ ಶಾಪದ ಪರಿಣಾಮವಾಗಿ ದೇವಯಾನಿ ಹೇಳ್ತಾಳೆ, ಹೇಗೋ ನನಗೆ ಯಾವ ಬ್ರಾಹ್ಮಣನೂ ಪತಿ ಆಗೋದಿಲ್ಲ, ದೈವ ಸಂಕಲ್ಪದಿಂದಲೇನೆ ನೀನು ಇಲ್ಲಿ ನನಗೆ ಸಿಕ್ಕಿದ್ದೀಯ, ಆ ಕಾರಣದಿಂದ ಇನ್ನು ಮೇಲೆ ನೀ ನನಗೆ ವರಿಸಬೇಕು, ಮದುವೆ ಆಗಬೇಕು ಅನ್ನುವಂತಹ ರೀತಿಯಲ್ಲಿ ಕೇಳ್ತಾರೆ. ಆಗ ಯಯಾತಿರನಭಿಪ್ರೇತಂ ದೈವೋಪಹೃತಮಾತ್ಮನಃ ಮನಶ್ಚ ತದ್ಗತಂ ಬುದ್ಧ್ವಾ ಪ್ರತಿಜಗ್ರಾಹ ತದ್ವಚಃ. ಯಯಾತಿಯು ಕೂಡ ಈ ಮಂತ್ರದಲ್ಲಿ ಕೂಡ ನಾವೊಂದು ಸಂಕ್ರಮಣ ಹೇಗಾಗತ್ತೆ, ಕಾಲ ಪರಿವರ್ತನೆ ಆದ ಹಾಗೆ ಬುದ್ಧಿಯಲ್ಲಿ ಹೇಗೆ ಯೋಚನೆಗಳು ಬದಲಾವಣೆ ಆಗ್ಲಿಕ್ಕೆ ಶುರು ಆಗ್ತವೆ ಅನ್ನುವಂತಹದ್ದು ಈ ಪಾತ್ರದಲ್ಲಿ ನೋಡಬಹುದು ನಾವು. ಯಯಾತಿ ಅನಭಿಪ್ರೇತಂ ದೈವೋಪಹೃತಮಾತ್ಮನಃ ಮನಶ್ಚ ತದ್ಗತಂ ಬುದ್ಧ್ವಾ ಪ್ರತಿಜಗ್ರಾಹ ತದ್ವಚಃ. ಯಯಾತಿ ಧರ್ಮಶಾಸ್ತ್ರಗಳನ್ನೆಲ್ಲ ಬಲ್ಲವನೇ, ತಾನು ಕ್ಷತ್ರಿಯನಾಗಿದ್ದು ಬ್ರಾಹ್ಮಣ ಕನ್ಯೆಯನ್ನು ವರಿಸ್ಕೂಡುದು ಅನ್ನೋದು ಗೊತ್ತು ಅವನಿಗೆ. ಆದರೂ ಕೂಡ ದೈವೋ ಮನಶ್ಚ ತದ್ಗತಂ ಬುದ್ಧ್ವ, ಅವಳ ಸೌಂದರ್ಯದಿಂದ ಆಕರ್ಷಿತನಾಗಿ ಮನಸ್ಸು ಅವಳ ಮೇಲೆ ನೆಟ್ಟಿರೋದನ್ನ ನೋಡಿ ತನ್ನ ಮನಸ್ಸು ಬಯಸದ್ದನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಶಾಸ್ತ್ರವಾಕ್ಯ ತಗೊಂಡು ಬರ್ತಾನೆ. ಗಮನ ಇಟ್ಟು ಕೇಳಿ. ಮೂಲವಾಗಿ ಅವನಿಗೆ ಗೊತ್ತು ಕ್ಷತ್ರಿಯನಾಗಿದ್ದು ಬ್ರಾಹ್ಮಣನ ವರಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ, ಆದ್ರೂ ತನಗಿಷ್ಟ ಆಗಿದೆ ಅನ್ನೋ ಕಾರಣಕ್ಕೆ ಯಾವುದೋ ಸಂದರ್ಭದಲ್ಲಿ ಹೇಳಿರುವಂತಹ ಶಾಸ್ತ್ರ ವಾಕ್ಯವನ್ನ ಸಮರ್ಥನಾ ರೂಪವಾಗಿ ತೆಗೆದುಕೊಂಡು ಬರ್ತಾನೆ. ಅಂದ್ರೆ ಇಲ್ಲಿಗೆ ಶಾಸ್ತ್ರಗಳು ನಮ್ಮ ಜೀವನಕ್ಕೆ ದಾರಿದೀಪವಾಗಲಿ ಅನ್ನುವ ಉದ್ದೇಶದಿಂದ ಬಳಸೋದನ್ನ ಬಿಟ್ಟು ನಮ್ಮ ಇಷ್ಟಾರ್ಥ ಪ್ರಾಪ್ತಿಗೋಸ್ಕರವಾಗಿ ನಾವು ಶಾಸ್ತ್ರಗಳನ್ನ ಆಶಯಕ್ಕೆ ವಿರುದ್ಧವಾಗಿ ಬಳಸೋದಕ್ಕೆ ಪ್ರಾರಂಭವಾಗಿದ್ದು ಬದಲಾವಣೆಯ ಸಂಕೇತ. ನಮ್ಮ ಯೋಚನೆಯಲ್ಲಿ, ನಮ್ಮ ಬುದ್ಧಿಯ ದಿಕ್ಕಿನಲ್ಲಿ ಬದಲಾವಣೆಯಾಗಿದ್ದಕ್ಕೆ ಇದೊಂದು ಸಂಕೇತ ಅನ್ನೋ ರೂಪದಲ್ಲಿ ನೋಡಬಹುದು ನಾವು. ತನಗೆ ಬೇಕಾಗಿತ್ತು, ಅವಳ ಸೌಂದರ್ಯದಿಂದ ಆಕರ್ಷಿತನಾಗಿದ್ದ, ಅನುರಕ್ತನಾಗಿದ್ದ, ಆ ಕಾರಣದಿಂದ ಒಂದು ಬೇರೆ ಯಾವುದೋ ಸಂದರ್ಭದಲ್ಲಿ ಹೇಳಿರುವಂತಹ ಶಾಸ್ತ್ರ ವಾಕ್ಯವನ್ನ ತೆಗೆದುಕೊಂಡು ಬರ್ತಾನೆ. ದೈವೋಪಹೃತಮಾತ್ಮಾನಂ, ನಾನೇನು ಬೇಡಿಲ್ಲ, ತನ್ನಷ್ಟಕ್ಕೆ ತಾನೇ ಒದಗಿ ಬಂದಿದೆ, ಒದಗಿ ಬಂದಿರುವುದನ್ನ ಯಾರು ತಿರಸ್ಕರಿಸ್ಕೂಡುದು ಅನ್ನೋ ರೀತಿಯಲ್ಲಿ ಶಾಸ್ತ್ರವನ್ನ ತನಗೆ ಬೇಕಾದಂತೆ ಅರ್ಥೈಸಲು ಪ್ರಾರಂಭವಾದ ಕಾಲ ಅನ್ನೋ ರೀತಿಯಲ್ಲಿ ನಾವು ಗ್ರಹಿಸಬಹುದು. ಆದ್ರೂ ಅವನು ಅವಳ ಮಾತಿಗೆ ಒಪ್ಪಿಕೊಳ್ತಾನೆ. ಒಪ್ಪಿಕೊಂಡಾಗ ಸರಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಗತೆ ರಾಜನಿ ಸಾವೀರೆ ತತ್ರ ಸ್ಮರುದತಿ ಪಿತುಃ ನ್ಯವೇದಯ ಸರ್ವಮುಕ್ತಂ ಶರ್ಮಿಷ್ಠಯಾ ಕೃತಂ. ಅವನು ಒಪ್ಪಿಕೊಂಡು ಆದ್ಮೇಲೆ ಆದರೂ ತಕ್ಷಣವಾಗಿಯೇನೆ ಕರೆದುಕೊಂಡು ಹೋಗೋದಿಲ್ಲ. ಆವಾಗ ದೇವಯಾನಿ ತನ್ನ ತಂದೆ ಹತ್ರ ಹೋಗಿ ನಡೆದಿರುವಂತಹ ಎಲ್ಲಾ ಘಟನೆಯನ್ನ ಹೇಳ್ತಾಳೆ. ಇಲ್ಲಿಯೂ ಕೂಡ ನಾವೊಂದು ಗಮನಿಸಬೇಕು, ಯಾವ ರೀತಿ ತ್ರೇತಾಯುಗ ದ್ವಾಪರಕ್ಕೂ ಕೃತಯುಗ ದ್ವಾಪರಕ್ಕೂ ವ್ಯತ್ಯಾಸ ನಮಗೆ ಎದ್ದು ಕಾಣ್ತಾ ಇದೆಯೋ, ಹಾಗೆ ದ್ವಾಪರಕ್ಕೂ ಕಲಿಗೂ ವ್ಯತ್ಯಾಸವನ್ನ ಎದ್ದು ಕಾಣುವಂತಹ ಈ ಶ್ಲೋಕದಲ್ಲಿ ದೇವಯಾನಿ ತನ್ನ ತಂದೆಗೆ ಏನ್ ಹೇಳ್ತಾಳೆ, ನಿವೇದಯತ್ ಹೇಳಿದ್ಲು, ನಿವೇದಿಸಿಕೊಂಡ್ಲು. ಏನು? ತತ್ ಸರ್ವಂ, ಆ ಎಲ್ಲವನ್ನು, ಏನೇನು ಶರ್ಮಿಷ್ಠೆ ಹೇಳಿದ ಮಾತುಗಳನ್ನು ಮತ್ತು
ತಾನು ಹೇಳಿದ ಮಾತುಗಳನ್ನೂ ಸಹಿತವಾಗಿ ಹೇಳುವಂಥವಳಾದ್ಲು. ಈಗ ಇದು ದ್ವಾಪರದಲ್ಲಿ. ಈಗ ಕಲಿಯುಗದಲ್ಲಿ ನಾವೇನ್ ಮಾಡ್ತೀವಿ? ತಾನು ಹೇಳಿದ ಮಾತುಗಳನ್ನ ನಾವೇನ್ ಮಾಡಿದ್ವಿ ಅದನ್ನ ಹೇಳೋದಿಲ್ಲ. ಇವಾಗ ಯಾವುದೇ ಮಕ್ಕಳು ಎಲ್ಲರ ಮನೆಯಲ್ಲಿ ನೋಡಿ ಬಂದಾಗ ಮಕ್ಕಳು ಏನ್ ಹೇಳ್ತಾಳೆ, ಅಪ್ಪ ಅವರು ಅಕ್ಕ ನನಗ್ ಹಾಗೆ ಮಾಡಿದ್ಲು, ಅಮ್ಮ ಅಣ್ಣ ನನಗ್ ಹಾಗೆ ಮಾಡ್ದ ಅಂತ ಹೇಳ್ತಾರೆ. ನಾನೇನು ಮಾಡಿದೆ ಅಂತ ಹೇಳೋದೇ ಇಲ್ಲ ಅಲ್ವೇ? ಆವಾಗ ದೇವಯಾನಿ ತಂದೆ ಹತ್ರ ತಾನೇನಂದು ಹೇಳ್ದೆ, ಆ ಶರ್ಮಿಷ್ಠ ಏನ್ ಹೇಳಿದ್ಲು ಆ ಎಲ್ಲವನ್ನೂ ಕೂಡ ತಂದೆ ಎದುರಿಗೆ ಹೇಳ್ತಾಳೆ. ಆವಾಗ ಶುಕ್ರಾಚಾರ್ಯರಿಗೂ ಕೂಡ ಶರ್ಮಿಷ್ಠೆಯ ಆ ಮಾತು ಬಹಳ ಬೇಸರಕ್ಕೆ ಕಾರಣವಾಗುತ್ತೆ. ಏನಾದ್ರೂ ಹುಡುಗಿಯರು ಅವರವರ ಮಟ್ಟದಲ್ಲಿ ಜಗಳ ಆಡ್ತಾ ಇದ್ದಬಹುದೇನೋ, ಆದ್ರೂ ಬಹುಭಿಕ್ಷುಕಿ ಬಲಿಭುಜ ಅವರ ಬಿಸಾಕಿದ ಎಂಜಲದ ಮೇಲೆ ಬದುಕೋರು ಅನ್ನುವಂತಹ ಮಾತಾಡಿದ್ಲಲ್ಲ, ಅದು ಅವನಿಗೆ ಬಹಳ ನೋವಾಗ್ಲಿಕ್ಕೆ ಉಂಟಾಗುತ್ತೆ, ನೋವಿಗೆ ಕಾರಣವಾಗುತ್ತೆ. ದುರ್ಮರ್ಷಣ ಭಗವಾನ್ ಕಾವ್ಯ ಪೌರೋಹಿತ್ಯಂ ವಿಗರ್ಹಯನ್ ಸ್ತುವನ್ ವೃತ್ತಿಂಚ ಕಾಪೋತೀಂ ದುಹಿತ್ರಾ ಸಹಯಯೌ ಪುರಾತ್. ಅವಳು ಹೇಳಿರುವ ಮಾತನ್ನ ದುರ್ಮರ್ಷಣ ಮನಸ್ಸಿಗೆ ಬೇನೆ ತಂದುಕೊಂಡು, ಮನಸ್ಸಿಗೆ ನೋವನ್ನುಂಟು ಮಾಡಿಕೊಂಡು ಅವನೇನ್ ಹೇಳ್ತಾನೆ, ಪೌರೋಹಿತ್ಯಂ ವಿಗರ್ಹಯನ್. ಪೌರೋಹಿತ್ಯ ಯಾವಾಗಲೂ ತನ್ನ ಈ ವೃತ್ತಿಯಲ್ಲಿರೋದ್ರಿಂದಲೇ ತಾನೇ ನಾನು ಹೀಗೆ ಇವಳ ಕಡೆಯಿಂದ ಅನ್ನಿಸ್ಕೊಳ್ಬೇಕಾಯ್ತು ಅಂತ. ಅಂದ್ರೆ ತಾನು ಮಾಡುವ ವೃತ್ತಿಯನ್ನ ಅವನು ಅದನ್ನ ಹೀಗೆಳೆಯುತ್ತ, ಈ ವೃತ್ತಿಯಲ್ಲಿದ್ರೆ ನನಗೆ ಈ ರೀತಿ ಅನ್ನಿಸ್ಕೊಳ್ಬೇಕಾಗುತ್ತೆ ಯಜಮಾನನ ಕಡೆಯಿಂದ, ಧಿಕ್ಕಾರಲಿದ್ದ ವೃತ್ತಿಗೆ. ಕಳತನ ಮಾಡಿ ಬದುಕಿದ್ರೂ ಪರವಾಗಿಲ್ಲ, ಸೇವೆ ಮಾಡಿ ಬದುಕೋದು ವ್ಯರ್ಥ ಅನ್ನೋ ರೀತಿಯಲ್ಲಿ ಅವನು ಯೋಚನೆ ಮಾಡ್ತಾನೆ. ಮತ್ತೆ ಗಮನಿಸಿ, ಈ ಯೋಚನೆಯೂ ಕೂಡ ಈ ಹಿಂದಿನ ಕಥೆಗಳಲ್ಲಿ ನೀವು ಕಾಣಲಾರೆ. ತಾವು ಮಾಡುವಂತಹ ವೃತ್ತಿಗಳನ್ನ ಅತ್ಯಂತ ಎತ್ತರದ ಮಟ್ಟದ ಸ್ಥಾನದಲ್ಲಿ ನೋಡುವಂತಹ ಯೋಚನೆಗಳು ಅವಾಗಿದ್ದವು. ಹಾಗೆ ಕಾಲಕ್ರಮೇಣವಾಗಿ ಯುಗಾಂತರಗಳಲ್ಲಿ ಯೋಚನಾ ದಿಕ್ಕುಗಳು, ಯೋಚನಾ ಲಹರಿಗಳು ಬದಲಾವಣೆ ಆಗ್ತಾ ಇದ್ದಾವೆ ಅನ್ನೋದನ್ನು ನಾವು ಗಮನಿಸಬಹುದು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಶುಕ್ರಾಚಾರ್ಯನು ಆ ಕಾಲದಲ್ಲಿ ಪೌರೋಹಿತ್ಯ ವೃತ್ತಿಯ ಬಗ್ಗೆ ನೊಂದು ಬೇಸರದಿಂದ ಏನ್ ಹೇಳಿದ್ದಲ್ಲ, ಅದು ಈ ಕಾಲದಲ್ಲಿ ವಾಸ್ತವವಾಗಿಯೂ ಕಾಣ್ತಾ ಇದೆ. ತಾವೆಲ್ಲರೂ ಹೆಚ್ಚು ಕಡಿಮೆ ಬೇರೆ ಬೇರೆ ಇದರಲ್ಲಿ ಗಮನಿಸಿರಬಹುದು. ಶಿವಾನಂದ ಲಹರಿಯಲ್ಲಿ ಅನ್ಕೊಳ್ತೀನಿ, ಬಹುಶಃ ಶಂಕರ ಭಗವತ್ಪಾದರು ನನಗೆ ಮುಂದಿನ ಜನ್ಮದಲ್ಲಿ ಈ ವೃತ್ತಿಗಳಲ್ಲಿ ಜನ್ಮ ಕೊಡಬೇಡ ಅಂತ ಹೇಳ್ತಾನೆ. ಮಾಠಾಪತ್ಯಂ ಪೌರೋಹಿತ್ಯಂ ರಜನಿಚರಿತಂ ಗ್ರಾಮಣಿತ್ವಂ ಇತ್ಯಾದಿ ಇತ್ಯಾದಿ. ಅದರಲ್ಲಿ ಪೌರೋಹಿತ್ಯವೂ ಕೂಡ ಒಂದು ಅಂತ. ಮತ್ತೆ ನಂಗೆ ಪೌರೋಹಿತ್ಯದ ವೃತ್ತಿ ಎಲ್ಲ ಹುಟ್ಟಿಸ್ಬೇಡ ಅಂತ ಹೇಳಿರ್ತಾನೆ. ಅದಕ್ಕೆ ಈ ರೀತಿ ಘಟನೆಯನ್ನು ಕಾರಣ ಆಗಿರ್ಬೋದು. ಶಂಕರ ಭಗವತ್ಪಾದರ ಆಶಯದಲ್ಲಿ ನಾವು ಪೌರೋಹಿತ್ಯ ಮಾಡ್ತಾ ಇರುವಾಗ ಆತ್ಮೋದ್ಧಾರ ಮಾಡಿಕೊಳ್ಳೋದಕ್ಕೆ ಅವಕಾಶ ಕಡಿಮೆ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿರುವಂತಹದ್ದು. ಈ ಘಟನೆಯು ಕೂಡ ಆ ಶ್ಲೋಕಕ್ಕೆ ನಾವು ಹೋಲಿಸಬಹುದು. ಪೌರೋಹಿತ್ಯ ಅನ್ನುವಂತಹದ್ದು ಒಂದು ರೀತಿ ಸಮಾಜ ಅಥವಾ ಒಬ್ಬ ರಾಜನ, ಯಜಮಾನನ ದಾಕ್ಷಿಣ್ಯದಲ್ಲಿ ಬದುಕುವಂತಹ ಜೀವನ ಅನ್ನೋ ರೀತಿ ಅರ್ಥದಲ್ಲಿ ನಾವು ಇದನ್ನು ನೋಡ್ಬೋದು. ಆದ್ರಿಂದ ನೊಂದಂತಹ ಅವನು ಮಗಳನ್ನು ಕರೆದುಕೊಂಡು ಇವರ ಸಹವಾಸವೇ ಬೇಡ ಅನ್ನೋ ರೀತಿಯಲ್ಲಿ ಹೊರಟು ಹೋಗ್ತಾನೆ. ಮುಂದೆ ಅವನು ಬೃಹಸ್ಪತಿಯ ಹತ್ರನೇ ಹೋಗಬೇಕು ಅನ್ನುವಂತಹದ್ದು ಅವನ ಯೋಚನೆ ಆಗಿರುತ್ತೆ. ಯಾಕೆಂದ್ರೆ ಒಬ್ಬ ಜ್ಞಾನಿ ಸಹಾಯಕ್ಕಾಗಿ ಅಥವಾ ಇನ್ನೊಬ್ಬ ಜ್ಞಾನಿಯನ್ನೇ ಆಶ್ರಯಿಸಬೇಕಾಗ್ತದೆ, ಬೇರೆ ಯಾರನ್ನೋ ಆಶ್ರಯಿಸಕ್ಕೆ ಅವನ ಮನಸ್ಸು ಒಪ್ಪೋದಿಲ್ಲ. ಇದನ್ನ ಬಲ್ಲಂತಹ ವೃಷಪರ್ವ ರಾಜ
ವೃಷಪರ್ವ ತಮಾಜ್ಞಾಯ ಪ್ರತ್ಯನೀಕ ವಿವಕ್ಷಿತಂ ಗುರುಂ ಪ್ರಸಾದಯನ್ ಮೂರ್ಧನ ಪಾದಯೋ ಪತಿತಃ ಪಥಿ. ಇದೆಲ್ಲ ಅವನು ಈ ಕಡೆ ಹೇಗೆ ದೇವಯಾನಿ ಅವನ ತಂದೆಗೆ ಹೇಳಿದ್ಲು, ಆ ಕಡೆ ಶರ್ಮಿಷ್ಠೆಯು ಕೂಡ ಅವಳ ತಂದೆಗೆ ಹೇಳಿರ್ತಾನೆ. ಆದ್ರೆ ಅವನ ರಾಜನು ಅನೇಕ ರೀತಿಯಲ್ಲಿ ಅವನು ಯೋಚನೆ ಮಾಡ್ತಾ ಇರುವಂಥವನು. ಆ ಯೋಚನೆ ಮಾಡ್ತಾ ಇರುವಾಗ ಅವನಿಗೆ ಗೊತ್ತಾಗುತ್ತೆ, ಇವನು ಪುರೋಹಿತ, ನಮ್ಮ ದೈತ್ಯರ ಎಲ್ಲಾ ಮಂತ್ರಾಲೋಚನೆಗಳು ಇವನಿಗೆ ಗೊತ್ತು. ನಾವು ಹಿಂದೆ ಏನ್ ಮಾಡಿದ್ದೇವೆ, ಮುಂದೆ ಏನ್ ಮಾಡ್ತಾ ಇದ್ದೀವಿ, ಯಾವ ಸಂದರ್ಭದಲ್ಲಿ ಹೇಗೆ ನಾವು ರಿಯಾಕ್ಟ್ ಆಗ್ತೀವಿ, ಈ ಎಲ್ಲ ರಹಸ್ಯಗಳು ಇವನಿಗೆ ಗೊತ್ತು. ಯಾವುದೋ ಒಂದು ಕಾರಣದಿಂದ ಇವನು ನಮ್ಮಿಂದ ಬೇಸರಗೊಂಡು ಹೊರಟು ಹೋದ್ರೆ ಸಹಜವಾಗಿ ಅವನು ಶತ್ರುಪಕ್ಷ ಅವನನ್ನು ಸೆಳೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತದೆ. ಆ ಕಡೆ ಏನಾದರೂ ಸೇರಿದ್ರೆ ನಮ್ಮ ಎಲ್ಲ ರಹಸ್ಯಗಳು ಶತ್ರುಪಕ್ಷಗಳಿಗೆ ಗೊತ್ತಾಗುತ್ತೆ. ಆದ್ರಿಂದ ನಮಗೆ ಖಂಡಿತವಾಗಿಯೂ ಮುಂದಿನ ಯುದ್ಧಗಳಲ್ಲಿ ಸೋಲಾಗುತ್ತೆ. ಹಾಗಾಗ್ಕೂಡುದು ಅನ್ನೋ ಕಾರಣದಿಂದ ಅವನನ್ನ ತಡಿಬೇಕು ಅನ್ನುವಂತಹ ರೀತಿಯಲ್ಲಿ ಸರ್ವಥಾ ಪ್ರಯತ್ನ ಮಾಡ್ತಾನೆ. ಎಲ್ಲಾ ರೀತಿಯಲ್ಲಿಯೂ ಪ್ರಯತ್ನವನ್ನು ಮಾಡ್ತಾನೆ. ಅವನ ಕಾಲುಗಳಿಗೆ ಬಿದ್ದು, ನೀವ್ ಏನ್ ಹೇಳಿದಾಗೆ ಕೇಳ್ತೀನಿ, ದಯವಿಟ್ಟು ನಮ್ಮನ್ನು ಬಿಟ್ಟು ಹೋಗ್ಬೇಡಿ ಅನ್ನೋ ರೂಪದಲ್ಲಿ ಬೇಡ್ಕೊಳ್ತಾನೆ. ಆಗ ಆ ಶಿಷ್ಯನ ವೃಷಪರ್ವನ ಮಾತುಗಳನ್ನ ಕೇಳಿ ಅವನು ಒಂದು ಕ್ಷಣ ಅರ್ಧ ಕ್ಷಣ ಯೋಚನೆ ಮಾಡಿ ಏನ್ ಹೇಳ್ತಾನೆ, ಒಂದು ಕಂಡೀಷನ್, ಆ ಕಂಡೀಷನ್ ಇಟ್ರೆ ಒಪ್ಪಿದ್ರೆ ನಾನ್ ಬರ್ತೇನೆ ಅಂತ ಹೇಳಿ ಏನ್ ಹೇಳ್ತಾನೆ, ನಿನ್ನ ಮಗಳು ಶರ್ಮಿಷ್ಠೆಯನ್ನ ನನ್ನ ಮಗಳಾದ ದೇವಯಾನಿಯ ದಾಸಿಯಾಗಿ ಆ ಯಯಾತಿಗೆ ಹತ್ರ ಕಳಿಸ್ಕೊಡ್ಬೇಕು ಅಂತ. ಆ ಕಾಲದಲ್ಲಿ ಕನ್ಯಾದಾನ ಮಾಡುವಾಗ ಕನ್ಯೆಯನ್ನ ಅಷ್ಟೇ ಕೊಡ್ತಾ ಇರಲಿಲ್ಲ, ಕನ್ಯೆಯ ಜೊತೆಗೆ ಅವಳ ಜೀವನಕ್ಕೆ ಅನುಕೂಲವಾಗುವ ಹಾಗೆ, ಅಂದ್ರೆ ನಾವು ಇಲ್ಲಿ ಬಹಳ ಗಮನಿಸಬೇಕು ಮೂಲವಾದ ಅಂಶ, ತಂದೆ ಆದಂಥವನು ಕನ್ಯೆಯನ್ನ ಮದುವೆ ಮಾಡಿಕೊಟ್ಟು ನಾವು ಇವಾಗ ಏನ್ ಮಾತಾಡ್ತೀವಲ್ಲ ಕೈ ತೊಳ್ಕೊಂಡ ಅನ್ನೋ ರೀತಿಯಲ್ಲಿ ಇರಲಿಲ್ಲ ಅವಾಗ. ಅವಳ ಜೀವನದ ಶೈಲಿ, ಲೈಫ್ ಸ್ಟೈಲ್ಗೆ ಏನು ಯಾವುದೇ ರೀತಿ ಕುಂದುಕೊರತೆ ಬಾರದೆ ಇರುವಂತೆ ಅವಳಿಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಕಳಿಸ್ತಾ ಇದ್ದ. ಅದಕ್ಕೆ ವಿವಾಹದಲ್ಲಿ ಒಂದು ಕನ್ಯಾದಾನವಾಗುವಾಗ, ಕನ್ಯಾದಾನವಾದ ತಕ್ಷಣದಲ್ಲಿ ತಂದೆ ಅದನ್ನು ಕನ್ಯಾ ಪಿತೃ ಈ ಈ ಸಾಮಾನುಗಳನ್ನು ಕೊಡಬೇಕು, ಅವಳ ಜೊತೆ ಕಳಿಸ್ಕೊಡ್ಬೇಕು ಅನ್ನುವಂತಹ ಒಂದು ಕಾರಿಕೆ ಇದೆ. ತಥೋ ದಾತ ಜಲಭಾಜನ ಭೋಜನ ಗೋ ಮಹಿಷ್ಯಶ್ವ ಗಜ ದಾಸಿ ದಾಸ ಭೂ ವಾಹನಾಲಂಕಾರಾದಿ ಯಥಾ ವಿಭವಂ ಸಂಕಲ್ಪ ಪೂರ್ವಕಂ ವರಾಯ ದದ್ಯಾತ್. ಜಲಭಾಜನ ನೀರು ತುಂಬೋ ಪಾತ್ರೆ, ಭೋಜನ ಭೋಜನಕ್ಕೆ ಬೇಕಾಗಿರುವಂತಹ ಸಾಮಾನು, ನಾವು ಯಾವ್ದನ್ನ ರೇಷನ್ ಹೇಳ್ತೀವಿ, ಕಿರಾಣಿ ಹೇಳ್ತೀವಿ, ಅದೆಲ್ಲ. ಗೋ ಹಸು, ಮಹಿಷಿ ಎಮ್ಮೆ, ಅಶ್ವ ಗೋ ಅಗ್ನಿಹೋತ್ರಕ್ಕೆ, ಮಹಿಷಿ ಚೆನ್ನಾಗಿರುವಂತಹ ಆರೋಗ್ಯಕರವಾಗಿರುವಂತಹ ತುಪ್ಪಕ್ಕೋಸ್ಕರವಾಗಿ, ಅಶ್ವ ಪ್ರಯಾಣಕ್ಕೋಸ್ಕರವಾಗಿ, ಗಜ ಒಂದು ಸಿರಿತನದ ಸಂಕೇತಕ್ಕೋಸ್ಕರವಾಗಿ, ಗೋ ಮಹಿಷಶ್ವ ಗಜ ದಾಸಿ ದಾಸ, ಇವಳು ಚಿಕ್ಕದ್ದಲಿಂದಲೂ ಯಾರ ಜೊತೆಗೆ ಆಡಿ ಬೆಳೆದಿರ್ತಾಳೆಯೋ, ಇವಳು ಸೇವೆಯಲ್ಲಿ ಯಾರು ಇರ್ತಾರೆಯೋ ಆ ಎಲ್ಲಾ ದಾಸಿಯರು ದಾಸರು. ಭೂ ಸ್ವಲ್ಪ ಭೂಮಿ, ವಾಹನ ಇತ್ಯಾದಿಗಳು, ಗಜ ದಾಸಿ ಜಲಭಾಜನ ಭೋಜನ ಗೋ ಮಹಿಷ್ಯಶ್ವ ಗಜ ದಾಸಿ ದಾಸ ಭೂವಾಹನ ಅಲಂಕಾರಾದಿ ಅಲಂಕಾರಗಳು, ಅಲಂಕಾರಕ್ಕೆ ಪ್ರಸಾಧನ ಸಾಮಗ್ರಿಗಳು ಏನೇನ್ ಬೇಕು ಅವೆಲ್ಲವನ್ನು ಕೊಟ್ಟು ಸಂಕಲ್ಪ ಪೂರ್ವಕಂ ವರಾಯ ದದ್ಯಾತ್. ಅಂದ್ರೆ ತಂದೆ ತನ್ನ ಮಗಳಿನ ಲೈಫ್ ಸ್ಟೈಲ್ ನಲ್ಲಿ ಏನ್ ಕೂಡ ಸ್ವಲ್ಪವೂ ವ್ಯತ್ಯಾಸ ಬರಬಾರ್ದು ಅನ್ನೋ ಉದ್ದೇಶದಿಂದ ಅವಳಿಗೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಕಳಿಸ್ತಾ ಇದ್ದ ಅಂತ. ಹಾಗೆಯೇ ಶುಕ್ರಾಚಾರ್ಯರು ಕೂಡ ತನ್ನ ಮಗಳಿಗೆ ಸ್ವಲ್ಪವೂ ವ್ಯತ್ಯಾಸ ಬಾರದೇ ಇರಲಿ ಅಂತ ಹೇಳಿ ಆ ಒಂದು ಯುದ್ಧದಲ್ಲಿ, ಅಂದ್ರೆ ವಾಗ್ಯುದ್ಧದಲ್ಲಿ, ದೇವಯಾನಿ ಮತ್ತು ಶರ್ಮಿಷ್ಠೆಯರ ಯುದ್ಧದಲ್ಲಿ ತನ್ನ ಮಗಳಿಗೆ ಮೇಲುಗೈ ಆಗಬೇಕು ಅನ್ನುವಂತಹ ಒಳಗಡೆ ಆಶಯ ಇಟ್ಟುಕೊಂಡು ಶರ್ಮಿಷ್ಠೆಯನ್ನ ತನ್ನ ಮಗಳ ದಾಸಿಯಾಗಿ ಕಳಿಸ್ಕೊಡ್ಬೇಕು ಅನ್ನುವಂತಹ ಮಾತನ್ನು ಹೇಳ. ಅದಕ್ಕೆ ಧರ್ಮ ಸಂಕಟದಲ್ಲಿ ಸಿಕ್ಕಿ ಕೊಂಡಿರುವಂತಹ ರಾಜನು ಯೋಚನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಶರ್ಮಿಷ್ಠೆಯೂ ಕೂಡ ಇದೆಲ್ಲವನ್ನ ತಿಳಿದುಕೊಂಡು ಅವಳು ಕೂಡ ಇಡೀ ತಮ್ಮ ದೈತ್ಯ ಕುಲಕ್ಕೇನೆ ಸಂಚಕಾರ ಬರಕೂಡುದು ಅನ್ನೋ ಕಾರಣದಿಂದ ಈ ಒಂದು ನಿಯಮಕ್ಕೆ ಒಪ್ಪಿಕೊಳ್ತಾಳೆ. ಒಪ್ಪಿಕೊಂಡು ಅವಳ ದಾಸಿಯಾಗಿ ಹೋಗೋದಕ್ಕೆ ತಯಾರಾಗ್ತಾಳೆ. ಆ ಶುಕ್ರಾಚಾರ್ಯನ ಮುಂದಾಲೋಚನೆ ಅಥವಾ ಅವನು ದೂರಾಲೋಚನೆ ಗಮನಿಸಿ ರಾಜನಿಗೆ ಹೇಳ್ತಾನೆ, ಆ ಯಯಾತಿಗೆ ಹೇಳ್ತಾನೆ, ನೀನು ಯಾವತ್ತಿಗೂ ಶರ್ಮಿಷ್ಠೆಯ ಜೊತೆಗೆ ರಮಿಸ್ಕೊಡುದು ಅನ್ನುವಂತಹ ವಚನವನ್ನು ಅವನಿಂದ ತೆಗೆದುಕೊಳ್ತಾನೆ. ಇಷ್ಟು ವ್ಯವಸ್ಥೆ ಮಾಡಿ
ದೇವಯಾನಿಯ ಮದುವೆ ಮಾಡಿ ಅವಳ ಸಖಿಯರ ಜೊತೆಗೆ ಶರ್ಮಿಷ್ಠೆಯನ್ನು ಒಬ್ಬ ದಾಸಿಯಾಗಿ ಮಾಡಿ ಆ ಯಯಾತಿ ರಾಜನಿಗೆ ಮದುವೆ ಮಾಡಿ ಕೊಡ್ತಾಳೆ. ಇಲ್ಲಿಗೆ ಯಯಾತಿ ಮತ್ತು ದೇವಯಾನಿಯರ ವಿವಾಹ ಅನ್ನುವಂತಹದ್ದು ಸಂಪನ್ನವಾಗುತ್ತೆ. ಆಮೇಲೆ ಮುಂದಿನ ದಿನಗಳಲ್ಲಿ ಅಲ್ಲಿಯೇ ಇರುವಂತಹ ಶರ್ಮಿಷ್ಠೆಯನ್ನು ಕೂಡ ಯಯಾತಿ ಮದುವೆ ಆಗ್ತಾನೆ. ಆ ಮದುವೆಯಾಗಿರುವಂತಹ ವಿಷಯ ತಿಳಿದು ದೇವಯಾನಿ ಕೋಪಗೊಂಡು ತವರು ಮನೆಗೆ ಹೋಗ್ತಾಳೆ. ಅವಳನ್ನ ಮನವೊಲಿಸಿಕೊಂಡು ಬರುವಾಗ ಏನೇನು ಮಾತುಗಳನ್ನು ಹೇಳ್ತಾರೆ ಆ ಎಲ್ಲ ವಿಚಾರಗಳನ್ನ ನಾವು ಮತ್ತೆ ನಾಳೆ ದಿವಸ ಈ ಕಥೆ ಮುಂದುವರಿಸೋಣ ಅಂತ ಹೇಳ್ತಾ, ಇಲ್ಲಿಯವರೆಗೆ ಯಯಾತಿಯ ಕಥೆಯ ಮೂಲಕ ಪುರಾಣ ಪಾತ್ರಗಳಲ್ಲಿ ಅವುಗಳು ಯೋಚನೆ ಮಾಡುವ ದಿಕ್ಕುಗಳು, ಮೌಲ್ಯಗಳು, ಧ್ಯೇಯಗಳು ಹೇಗೆ ಬದಲಾವಣೆ ಆದವು ಅನ್ನುವ ಒಂದು ಸಂಕ್ರಮಣ ಕಾಲ ಯಯಾತಿಯ ಕಾಲಘಟ್ಟ ಅನ್ನೋದನ್ನು ನಾವು ಗ್ರಹಿಸಬೇಕು. ಇನ್ನು ಮುಂದೆ ಯಯಾತಿ ಪಾತ್ರದಲ್ಲಿಯೂ ಕೂಡ ಹೇಗೆ ಸಂಕ್ರಮಣ ಬದಲಾವಣೆ ಆಗುತ್ತೆ, ಯೋಚನೆ ಮಾಡುವಾಗ ಬದಲಾವಣೆ ಆಗುತ್ತೆ ಅನ್ನೋದನ್ನ ನಾವು ಮುಂದಿನ ಪಾಠಗಳಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಭಾಗವನ್ನ ತಮ್ಮೆಲ್ಲರ ಹೃದಯ ಕಮಲದಿರುವಂತಹ ಪರಮಾತ್ಮ ನಡೆಯಲ್ಲಿ ಅರ್ಪಿಸಿ ವಾಣಿಗೆ ವಿರಾಮವನ್ನು ನೀಡುತ್ತೇವೆ. ತತ್ಸತ್ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ. ನಮಸ್ಕಾರ ಗುರುಗಳೇ. ಗುರುಗಳೇ, ನಮಸ್ಕಾರ ಗುರುಗಳೇ. ಕಾರ್ಪೋರೇಷನ್ ಅಂದ್ರೆ ಏನು ಗುರುಗಳೇ?